ನಮಸ್ಕಾರ. ಕಾಫಿ ಆಯ್ತಾ? ಸ್ನೇಹಿತರೆ, ತಿರುಪತಿಗೆ ಹೋಗದೇ ಇರೋರು ಯಾರು ಹೇಳಿ? ಸಾಮಾನ್ಯವಾಗಿ ಎಲ್ಲರೂ ತಿರುಪತಿಗೆ ಹೋಗಿರ್ತಾರೆ ಅಥವಾ ಹೋಗದೇನೂ ಇರಬಹುದು. ಆದರೂ ಆ ತಿರುಪತಿಯ ಪ್ರಸಾದವನ್ನು ತಿನ್ನದೇ ಇರೋರು ಸಾಮಾನ್ಯವಾಗಿ ನನಗನ್ಸುತ್ತೆ ಯಾರೂ ಇಲ್ಲ ಅನಿಸ್ತದೆ. ಯಾಕಂದ್ರೆ ಅಲ್ಲಿಯ ಪ್ರಸಾದ ಅಷ್ಟು ಫೇಮಸ್ಸು. ಅದು ಅಲ್ಲದೆ ಅದರ ರುಚಿ ಕೂಡ ಅಷ್ಟೇ ಫೇಮಸ್ ಅದು ರುಚಿ. ಹಾಗಾಗಿ ಯಾರೇ ತಿರುಪತಿಗೆ ಹೋಗಲಿ ಲಡ್ಡುಗಳನ್ನು ತಗೊಳ್ಳಿಕ್ಕೆ ಕೂಡ ಬಹಳ ಕಷ್ಟಪಡ್ತಾರೆ. ಅಂದರೆ ಎಕ್ಸ್ಟ್ರಾ ಲಡ್ಡು ಏನು ಸಿಗ್ತದ ಅಂತ ಹೇಳ್ಕೊಂಡು ಟ್ರೈ ಮಾಡಿ ಅದು ಎಕ್ಸ್ಟ್ರಾ ಲಡ್ಡು ಸಿಕ್ಕಿದ್ರು ಕೂಡ ತೊಗೊಂಡು ಬರ್ತಾರೆ. ಅದಕ್ಕೆ ಎಕ್ಸ್ಟ್ರಾ ಹಣ ಕೂಡ ಪೇ ಮಾಡ್ತಾರೆ. ತೊಗೊಂಡು ಬಂದು ಎಲ್ರಿಗೂ ಹಂಚುತ್ತಾರೆ. ಸಾಮಾನ್ಯವಾಗಿ ಒಬ್ಬ ಆಫೀಸ್ನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಆತ ಬೆಳಿಗ್ಗೆ ಆಫೀಸಿಗೆ ಹೋಗುವಾಗ ನೆಕ್ಸ್ಟ್ ಡೇ ಅಂದರೆ ತಿರುಪತಿ ಹೋಗಿ ಬಂದರೆ ಪ್ರಸಾದವನ್ನು ತೊಗೊಂಡೋಗಿ ಅಲ್ಲಿರುವ ಎಲ್ಲ ಎಂಪ್ಲಾಯೀಸಿಗೂ ಹಂಚ್ತಾನೆ. ಅಂದರೆ ಒಂದು ಆ ಪ್ರಸಾದವನ್ನು ತಿಂದ್ರೇ ಪುಣ್ಯ ಬರ್ತದೆ ಅನ್ನೋ ಒಂದು ನಂಬಿಕೆ ನಮ್ಮ ಹಿಂದೂಗಳಲ್ಲಿದೆ. ಅದೇ ರೀತಿಯಲ್ಲಿ ಯಾರೇ ಹೋದರೂ ಕೂಡ ಈ ಪ್ರಸಾದವನ್ನು ಮಿಸ್ ಮಾಡಲ್ಲ. ಆ ಪ್ರಸಾದದ ರುಚಿ ಕೂಡ ಅಷ್ಟೇ ತುಂಬ ವರ್ಲ್ಡ್ ಫೇಮಸ್ ಅಂತ ಹೇಳ್ಬೋದು. ಈ ಪ್ರಸಾದವನ್ನು ಸಾಮಾನ್ಯವಾಗಿ ಮಾಡೋದು ತುಪ್ಪದಲ್ಲೇ, ಅಂದರೆ ಶುದ್ಧವಾದ ತುಪ್ಪದಲ್ಲೇ ಮಾಡ್ತಾರೆ. ನಿಮಗೆ ಗೊತ್ತಿರಬೇಕು, ಈಗ ಬಹುಶಃ ಒಂದು ಕೆಲ ವರ್ಷದ ಹಿಂದಿನವರೆಗೂ ನಮ್ಮ ಕರ್ನಾಟಕ ಸರ್ಕಾರನೇ ಅಲ್ಲಿಗೆ ತುಪ್ಪದ ಸರಬರಾಜನ್ನು ಮಾಡ್ತಾಯಿತ್ತು. ಅಂದರೆ ನಂದಿನಿಂದ ಸರಬರಾಜು ಆಗ್ತಾಯಿತ್ತು. ಈಗ ಯಾರು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅಲ್ಲಿ ಏನೋ ಕಳೆದ ಬಾರಿ ಕಾಂಟ್ರಾಕ್ಟ್ ಸಿಕ್ಕಿಲ್ಲ ಅನ್ನೋ ಸುದ್ದಿ ಇತ್ತು. ಬಟ್ ಈಗ ನಾನು ಮರ್ತೋಗಿದೆ, ಯಾರು ಸಿಕ್ಕಿದೆ ಗೊತ್ತಿಲ್ಲ. ಹಾಗಾಗಿ ಈಗ ಯಾರು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ನಿನ್ನೆ ಚಂದ್ರಬಾಬು ನಾಯ್ಡು ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಈ ಹೇಳಿಕೆ ಇದೆಯಲ್ಲ, ಈ ಹೇಳಿಕೆಯನ್ನು ಕೇಳಿದಂತಹ ಸಮಸ್ತ ಹಿಂದೂಗಳು ತಲ್ಲಣಗೊಂಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಅಂದರೆ ಅವ್ರು ಕೊಟ್ಟಿರುವಂಥ ಹೇಳಿಕೆ ಏನು ಅಂತ ಹೇಳಿದ್ರೆ, ಈ ಹಿಂದಿನ ಸರ್ಕಾರ ಅಂದರೆ ಜಗನ್ ಸರ್ಕಾರ ಈ ಲಡ್ಡು ಪ್ರಸಾದಕ್ಕೆ ಪ್ರಾಣಿಯ ಕೊಬ್ಬನ್ನು ಉಪಯೋಗಿಸ್ತಾ ಇದ್ರು ಅಂತೇಳಿ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಜಗನ್ ಅದನ್ನು ಅಲ್ಲಗಳೆದಿದ್ದಾರೆ. ಆದರೆ ಜಗನ್ ಏನು ಅಲ್ಲಗಳೆದಿದ್ದಾರೆ ಇದನ್ನು ನಂಬುವ ಸಾಧ್ಯತೆಗಳು ಕೂಡ ತುಂಬ ಕಮ್ಮಿ ಅಂತೇಳಿ ಹೇಳ್ಬೋದು. ಇದಕ್ಕೆ ಮುಖ್ಯ ಕಾರಣ ಅಂದರೆ ಜಗನ್ ಅವರ ನಡವಳಿಕೆ. ಈ ಹಿಂದೆ ಕೂಡ ಮೊದಲೇ ನಿಮ್ಗೆ ಗೊತ್ತಿರಬೇಕು, ಜಗನ್ ಮತ್ತು ಜಗನ್ ಅವರ ತಂದೆ ರಾಜಶೇಖರ್ ರೆಡ್ಡಿ ಇವರು ಕ್ರಿಶ್ಚಿಯಾನಿಟಿಯನ್ನು ಫಾಲೋ ಮಾಡ್ತಾರೆ. ಇವರು ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತೇಳಿ ಹೇಳ್ತಾರೆ. ಹಾಗಾಗಿ ರಾಜಶೇಖರ್ ರೆಡ್ಡಿಯ ಕಾಲದಿಂದನೂ ಕೂಡ ಆಂಧ್ರದಲ್ಲಿ ಮತಾಂತರ ಅನ್ನೋದು ಬಹಳ ವೇಗವಾಗಿ ನಡೀತಾನೆ ಇದೆ. ಎಲ್ಲ ಮಿಷನರಿಗಳಿಗೆ ಅವರು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಮೊದಲಿಂದನೂ. ಅವ್ರಿಗೆ ಬೇಕಾದ ರೀತಿಯ ಫಂಡು, ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕಾನೂನುಗಳು, ಈ ರೀತಿಯಾಗಿ ಕ್ರಿಶ್ಚಿಯಾನಿಟಿಗೆ ಏನೆಲ್ಲ ಬೇಕು ಅಂದರೆ ಕನ್ವರ್ಷನ್ ಮಾಡಲಿಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ರೀತಿಯ ಸಹಕಾರವನ್ನು ಜಗನ್ ಸರ್ಕಾರವನ್ನು ಕೊಡ್ತಾ ಇತ್ತು. ಅದೇ ರೀತಿಯಲ್ಲಿ ರಾಜಶೇಖರ್ ರೆಡ್ಡಿ ಅವರ ಸರ್ಕಾರ ಕೂಡ ಕೊಡ್ತಾ ಇತ್ತು. ಅದೇ ರೀತಿಯಲ್ಲಿ ತಿರುಪತಿಯ ದೇವಸ್ಥಾನವನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ಸಂಸ್ಥೆ ಏನಿದೆ, TTD ಇದೆ. ಈ TTDಯಲ್ಲಿ ಕೂಡ ಈ ಹಿಂದಿನ ಸರ್ಕಾರ ಹಲವಾರು ಅನ್ಯ ಧರ್ಮೀಯರನ್ನು ಕೂಡ ಅಲ್ಲಿ ಸೇರಿಸಿತ್ತು. ಅದೇ ರೀತಿಯಲ್ಲಿ ಈ ಪ್ರಸಾದ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಫ್ಯಾಕ್ಟರಿ ಏನಿದೆ ಅಲ್ಲಿ ಕೂಡ ಅನ್ಯ ಧರ್ಮೀಯರನ್ನು ಕೆಲಸಕ್ಕೆ ಸೇರಿಸಿದ್ರು. ಆ್ಯಕ್ಚುಲಿ ಅಲ್ಲಿ ಒಂದು ರೂಲ್ ಇದೆ, ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಂದು ಸಂವಿಧಾನನ ಇದೆ ಅಂತೇಳಿ ಹೇಳ್ಬೋದು. ಅದರ ಪ್ರಕಾರ ಯಾವುದೇ ಅನ್ಯ ಧರ್ಮೀಯರು ಅಲ್ಲಿ TTDಯಲ್ಲಿ ಆಗಲಿ ಅಥವಾ ಬೇರೆ ಯಾವುದೇ ಜಾಗದಲ್ಲಿ ಕೆಲಸ ಮಾಡುವಾಗಿಲ್ಲ ಅಂತ ತಿಳ್ಕೊಂಡಿದೆ. ಆದರೆ ಆ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಇವರು ಕ್ರಿಶ್ಚಿಯನ್ಸನ್ನು ಬಹಳಷ್ಟು ಜನರನ್ನು ಅಲ್ಲಿ ಕೆಲಸಕ್ಕೆ ಸೇರಿಸಿದ್ರು. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಅಲ್ಲಿ ಕೂಡ ಕ್ರಿಶ್ಚಿಯಾನಿಟಿ ಬೆಳಿಬೇಕು, ಅಂದರೆ TTD ಒಳಗಡೆ ಕೂಡ. ಅದೇ ರೀತಿಯಲ್ಲಿ ದೇವಸ್ಥಾನದ ವಠಾರದಲ್ಲೂ ಕೂಡ ಕ್ರಿಶ್ಚಿಯನ್ಸ್ ಜಾಸ್ತಿ ಇರಬೇಕು ಅನ್ನೋದು ಅವರ ಒಂದು ನಂಬಿಕೆ. ಹಾಗಾಗಿ ಈ ರೀತಿ ಮಾಡ್ಕೊಂಡು ಹೋಗಿದ್ರು. ಇದನ್ನು ಬಹಳಷ್ಟು ಜನ ಅಪೋಸ್ ಮಾಡಿದ್ರು. ಈಗ ಸರ್ಕಾರ ಬದಲಾಗಿ ಚಂದ್ರಬಾಬು ನಾಯ್ಡು ಅವರು ಬಂದರು. ಇವರು ಬಂದ ತಕ್ಷಣ ಅಲ್ಲಿಯ ಎಲ್ಲ ಅನ್ಯ ಧರ್ಮೀಯರು ಯಾರೆಲ್ಲ ಇದ್ದಾರೋ ಅವ್ರನ್ನೆಲ್ಲರನ್ನು ಅಲ್ಲಿಂದ ಓಡಿಸಿದ್ದಾರೆ. ಈಗ ಇದರ ಮಧ್ಯದಲ್ಲಿ ಈಗ ಬಂದಿರುವಂಥ ಈ ಹೇಳಿಕೆ ಇದೆಯಲ್ಲ, ಪ್ರಾಣಿಗಳ ಕೊಬ್ಬನ್ನು ಉಪಯೋಗಿಸ್ತಾ ಇದ್ದಾರೆ ಅನ್ನೋದು, ಇದು ಖಂಡಿತವಾಗಿಯೂ ಅಕ್ಷಮ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ನಾವೆಲ್ಲರೂ ಇಲ್ಲಿವರೆಗೆ ತಿಂತಾ ಇರುವಂಥ ಪ್ರಸಾದದಲ್ಲಿ ಪ್ರಾಣಿಯ ಕೊಬ್ಬು ಇದೆ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಹಿಂದೂ ಇದನ್ನು ಖಂಡಿತವಾಗಿಯೂ ಬೇಸರ ಪಟ್ಕೊಳ್ತಾನೆ. ಅದೇ ರೀತಿಯಲ್ಲಿ ಖಂಡಿಸ್ತಾನೆ ಕೂಡ. ದೇವಸ್ಥಾನದ ಪಾವಿತ್ರ್ಯತೆಯನ್ನು ಹಾಳು ಮಾಡಲಿಕ್ಕಾಗಿ ಈ ರೀತಿ ಮಾಡಿದ್ರ ಅಥವಾ ಬೇರೆ ಇನ್ನೇನೋ ಉದ್ದೇಶ ಜಗನ್ಗಿತ್ತ, ಯಾವುದು ಕೂಡ ಇದು ತನಿಖೆ ನಡೀಬೇಕು. ಸರಿಯಾದ ರೀತಿಯಲ್ಲಿ ತನಿಖೆ ನಡೆದು ಇವರು ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಇದರ ಸತ್ಯಾಸತ್ಯತೆ ಕೂಡ ಹೊರಗಡೆ ಬರಬೇಕು. ಅದೇ ರೀತಿಯಲ್ಲಿ ಜಗನ್ ಏನು ಹೇಳ್ತಾ ಇದ್ದಾರೆ, ಇಲ್ಲ ಆ ರೀತಿ ಮಾಡೇ ಇಲ್ಲ ಅಂತೇಳಿ ಏನು ಹೇಳ್ತಾ ಇದ್ದಾರೆ, ಇದು ಹೌದಾ ಅಲ್ವ ಅನ್ನೋದು ಪ್ರೂವ್ ಆಗಬೇಕಾಗಿದೆ. ಸಮಸ್ತ ಹಿಂದೂಗಳಿಗೆ ನಿನ್ನೆ ಚಂದ್ರಬಾಬು ನಾಯ್ಡು ಕೊಟ್ಟಿರುವಂಥ ಈ ಹೇಳಿಕೆ ಇದೆಯಲ್ಲ, ಶಾಕ್ ಕೊಟ್ಟಿದೆ. ನೋಡೋಣ, ತನಿಖೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಲಿ, ಇದರ ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ತಿಳ್ಕೊಂಡೆ ಆಶಿಸೋಣ. ಸ್ನೇಹಿತರೆ, ನಿಮಗೆ ವಿಡಿಯೋ ಇಷ್ಟ ಆದರೆ ಬೇರೆಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.